ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಸೆಂಟೆಲ್ಲೋ ಬೆಳೆಗೆ ವಿಲ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮದೊಂದು ರಾಟ್ ಕಿಟ್ ತೊಗೊಂಬಂದು ಬಿಟ್ಟಿದ್ದೀರಾ ಸರ್. ಇದರಿಂದ ರಿಸಲ್ಟ್ ಏನು ಬಂತು? ನಿಮ್ಮದೊಂದು ಅಡ್ರೆಸ್ ಮುಖಾಂತರ ಹೇಳಿ ಸರ್. ತಮ್ಮ ಹೆಸರು ಸರ್? ಕಿಶೋರ್ ಅಂತ. ಓಕೆ ಸರ್, ಕಿಶೋರ್ ಅವರು ಅಂಗತಟ್ಟಿ ಗ್ರಾಮ ಶೆಟ್, ದೇವನಹಳ್ಳಿ ತಾಲೂಕಾ ಬೆಂಗಳೂರು ಗ್ರಾಮದ ಜಿಲ್ಲೆ. ಹಾಂ ಸರ್, ಇದು ಬಿಟ್ಟಾಣಿಂದ ಪರವಾಗಿಲ್ಲ ಸರ್. ಅಂದರೆ ಈಗ ಪ್ರಾಬ್ಲಮ್ಸ್ ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಆಯ್ತು ಸರ್? ಸರ್ ಹೂಣದಾಣಿಂದ ಗಿಡ ಸ್ಟಾರ್ಟಿಂಗ್ ಹೋಗ್ತಾ ಇತ್ತು. ಓಕೆ ಸರ್, ತಗೊಂಡ್ಮೇಲೆ ಬಿಟ್ಟ ಮೇಲೆ ಪರವಾಗಿಲ್ಲ. ಅಂದರೆ ಈಗ ಎಷ್ಟು ದಿವಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು? ಫಸ್ಟ್ ಉಣ್ದಾಗಿಂದನೂ ಇಲ್ಲ, ಒಂದು ತಿಂಗಳಾದ ಆದಮೇಲೆ ಗಿಡ ಡೆವಲಪ್ಮೆಂಟ್ ಆದಮೇಲೆ ಆಮೇಲೆ ಹೂವು ಮೊಗ್ಗು ಸ್ಟಾರ್ಟ್ ಆದಾಗ ಮೊಗ್ಗು ಸ್ಟೇಜಲ್ಲಿ ಇದಾಯಿತು. ಅಂದರೆ ಅವಾಗ ನಿಮಗೆ ಇದು ಯಾರು ಹೇಳಿದ್ರಿ ಈ ಪ್ರಾಡಕ್ಟ್ ಬಗ್ಗೆ? ಅದೇ ವಿಜಯಪುರ ಇವ್ರು ಯಾರು, ಹಾಂ, ಅವ್ರದ್ದು ಹೆಸರು ಪೃಥ್ವಿರಾಜ್ ಅವರು ಹೇಳಿದಕ್ಕೆ ಬಂದು ಅವ್ರು ಕರೆಸ್ಬಿಟ್ಟು ಹಾಂ ಸರ್ ನೋಡಿಸಿ ಇದು ಮಾಡಿಸಿದ್ದು. ಅವ್ರು ಹೇಳಿದ ಮೇಲೆ ಬಿಟ್ಟಿದ್ದು. ಅಂದರೆ ಈಗ ನಿಮಗೆ ಅದಕ್ಕೆ ಮುಂಚೆ ಏನಾದ್ರು ಬಿಟ್ಟಿದ್ರೆ ಸರ್ ವಿಲ್ಟ್ಗೆ ಅಂತ ಹೇಳ್ಬಿಟ್ಟು? ಬಿಟ್ಟಿಲ್ಲ. ಹಾಂ, ಇದು ಮಾತ್ರ ಇದು ಮಾಡಿದ್ರೆ ಮಾತ್ರ ಕೆನಲ್ ಮಾತ್ರ ಬಿಟ್ಟಿದ್ದೀರಿ. ಹಾಂ ಸರ್. ವಿಲ್ಟ್ ಅಂದರೆ ಯಾವ ಥರ ಬರುತ್ತೆ ಪ್ರಾಬ್ಲಮ್ ಒಂಚೂರು ತೋರಿಸಿ. ಟೋಟಲು ಗಿಡ ಈ ಥರ ಹಿಂಗಾಗುತ್ತೆ. ಹಾಂ ಹಾಂ ಹಾಂ, ಅದು ಅಲ್ಲಿಗೆ. ಇನ್ನು ನಿಮಗೆ ಈ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬಿಟ್ಟು ಹೆಂಗೆ ಐಡಿಯಾ ಸಿಕ್ತು ಸರ್? ಅದಕ್ಕೆ ಗಿಡ ಪಕ್ಕದಲ್ಲಿ ಒಂಥರ ಇದಾಗಿರೋದು. ಹಾಂ, ಅಲ್ಲ ಈಗ ಅದು ಹೋಗಿದೆ, ಪಕ್ಕದಲ್ಲಿ ಗಿಡ ಆಗಲಿಲ್ಲ, ಚೆನ್ನಾಗಿದೆ, ಸ್ಪ್ರೆಡ್ ಆಗಿಲ್ಲ. ಸ್ಪ್ರೆಡ್ ಆಗಿಲ್ಲ. ಹಂಗಾಗಿ ನಿಮಗೆ ಇದ್ರ ಪ್ರಾಡಕ್ಟು ರಿಸಲ್ಟ್ ಇದೆ. ಈಗ ಶಾಂಪಲ್ಲು ಎಷ್ಟು ಕೆ ಜಿ ಆಗಿದೆ ಸರ್? ಸರ್ ಶಾಂಪಲ್ಲು ಅದೇ ಒಂದು 10 kg, ಇದ್ರ ಮೇಲೆ ಒಂದು 28 kg ಒಂದು ಬ್ಯಾಗ್ ಹಾಕ್ತೀರಿ. ಹೊಸಕೋಟೆಗೆ ಹಾಕ್ತೀರಿ. ಹಾಂ ಸರ್, ಇದು ಈಗ 6 ಬ್ಯಾಗ್ ಹೋಯ್ತೀರಿ. ಒಂದು ಸಾರಿಗೆ 6 ಬ್ಯಾಗ್ 8 ಬ್ಯಾಗ್ ಹೋಯ್ತೀರಾ. ಈ ಪ್ರಾಡಕ್ಟು ಹೆಂಗೆ ಬಳಸಿದ್ರಿ? ಫಸ್ಟ್ ಎಲ್ಲ ಒಂದೇ ಸಾರಿ ಬಿಟ್ಟರೆ ಅಥವಾ ಏನು? ಹಾಂ, ತೋರಿಸಿ ಸರ್. ಹಾಂ ಹಾಂ, ಯಾವ್ದು ಸರ್ ಅದು? ಹಾಂ, ರಾಜ್ ಸ್ಪೆಷಲ್ ಫೈನ್ ಆಡ್ತೀರಿ ಎಕ್ಸ್ಪೆಕ್ಟ್ ಹಾಕ್ಯಂಡು ಮಿಕ್ಸ್ ಮಾಡಿ. ಹಾಂ, 3 ದಿವಸ ಆದಮೇಲೆ ಅವು ಬಿಟ್ಟಿದ್ದು. ಅಂದರೆ ಈ 3 ದಿವಸ ನೀರು ಕಂಟ್ರೋಲ್ ಮಾಡಿ ಸರ್ ಅಂತ ಹೇಳಿದ್ವಿ. ನೀರು ಕಂಟ್ರೋಲ್ ಮಾಡಿ ಬಿಟ್ಟಿದ್ದೀರಿ. ಮತ್ತು ಆಮೇಲೆ ಇದು ರಾಟು, ರಾಟ್ ಸ್ಪೆಷಲ್ ಮತ್ತೆ ಇದು ಮಾಡಿದ್ರೆ. ಬಟ್ ಈಗ ಅದು ಏನದು ಫಸ್ಟೇ ಕೋಟದಲ್ಲೇ ಕಂಟ್ರೋಲ್ ಆಯಿತಾ ಅಥವಾ 2 ಸಾರಿ ಬಿಟ್ಟಾದ್ಮೇಲೆ ಕಂಟ್ರೋಲ್ ಆಯಿತಾ? 2ನೇ ಸತಿ ಬಿಟ್ಟಿದ್ದಾದ್ಮೇಲೆ ಫಸ್ಟ್ನೇ ಕೋಟ 2ನೇ ಕೋಟದಲ್ಲಿ ನಿಮಗೆ ಕಂಟ್ರೋಲ್ ಆಯಿತು, ರಿಸಲ್ಟ್ ಬಂತು. ಹಾಂ. ಈಗ ಬೇರೆ ಫಾರ್ಮರ್ಸ್ಗೆ ಈಗ ರಿಸಲ್ಟ್ ಬಂದಿದೆ ಅಲ್ವಾ? ಈ ಬೇರೆ ಫಾರ್ಮರ್ಸ್ಗೆ ಫಾರ್ಮರ್ ಚಾಯ್ಸ್ ಕಂಪ್ನಿದು ರಾಟ್ ಕಿಟ್ ಬಗ್ಗೆ ನೀವು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ, ಅದನ್ನು ಬಳಸಿದ್ರೆ ಬೇರೆ ರೈತರಿಗೆ? ಇಲ್ಲ ಸರ್, ಹೂಗಿಡಲಿಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಬಟ್ ಹೂವು ಎಲ್ಲ ಶೈನಿಂಗು ಅದು ಇದು ಇದರಲ್ಲಿ ಶೈನಿಂಗು ಬರುತ್ತಾ? ಹಾಂ ಹಾಂ, ಗಿಡ ಸಾಯ್ದಿರ ಇದಾಗ್ದಿರ ಉಳಿಯುತ್ತೆ. ನಮ್ಗೆ ಗಿಡ ಹೋಗಿರಿದ್ರೆ ಚೆನ್ನಾಗುತ್ತೆ. ಈಗ ಹೆಚ್ಚು ಕಡಿಮೆ ನೀವು ಒಂದು ಯೂಸ್ ಮಾಡಿ ರಿಸಲ್ಟು ಪಡ್ಕೊಂಡಿದ್ದೀರಾ. ಅದ್ರ ಜೊತೆಲಿ ಹೂವು ಶೈನಿಂಗು ಸೈಜು ಬಂದಿದೆ. ಸೊ ಬೇರೆ ರೈತರು ಕೂಡ ಬಳಸಿದರೆ ಇದೇ ರಿಸಲ್ಟ್ ಬರುತ್ತಲ್ವ? ಬರುತ್ತೆ ಸರ್. ಈಗ ಫೈನಲ್ ಆಗಿ ನಿಮ್ಗೊಂದು ಈ ಒಂದು ಪ್ರಾಡಕ್ಟ್ ಬಳಸಿದ ಮೇಲೆ ತೃಪ್ತಿ ಆಗಿದೆ ಅಲ್ವಾ ಸರ್? ಆಗಿದೆ ಸರ್. ಈಗ ಯಾಕಂದರೆ ಸಾಕಷ್ಟು ಭಾಗದಲ್ಲಿ ನಿಮಗೆ ಪ್ರಾಡಕ್ಟು ಈಗ ಏನು ಕೊಟ್ಟಿದ್ರು ಅಲ್ಲಿಗೆ ನಿಂತಿದೆ. ಸೊ ಅಲ್ಲಿಂದ ಸ್ಪ್ರೆಡ್ಡಿಂಗ್ ಆಗಿಲ್ಲ, ಸ್ಟಾರ್ಟಿಂಗ್ ಆಗಿರೋದು. ಓಕೆ ಓಕೆ ಸರ್. ಬಿಟ್ಮೇಲೆ ಪರವಾಗಿಲ್ಲ. ಈಗ ನಿಮಗೆ ಪ್ರಾಡಕ್ಟ್ ಬಳಸಿದ ಮೇಲೆ ತೃಪ್ತಿ ಆಗಿದೆ ಅಲ್ವಾ? ಆಗಿದೆ ಮತ್ತು ನಿಮ್ದು ಅಡ್ರೆಸ್ ಮತ್ತೆ ರಿಪೀಟ್ ಮಾಡಿಬಿಟ್ಟು ಹೇಳಿ ಸರ್. ಸರ್ ವಿಜಯಪುರ ಇದು ಹೋಬಳಿ ಸೆಟ್ ಹೇಳಿ. ಓಕೆ ಸರ್. ಇದು ದೇವನಹಳ್ಳಿ ತಾಲೂಕು. ತಾಲೂಕು ಅಂದರೆ ನಿಮ್ಮದು ದೇವನಹಳ್ಳಿ ತಾಲೂಕು ಬರುತ್ತಾ ಶಿಡ್ಲಘಟ್ಟ ತಾಲೂಕು ಬರುತ್ತಾ? ಇಲ್ಲ, ಇದು ಶಿಡ್ಲಘಟ್ಟ ತಾಲೂಕು ಬರುತ್ತೆ. ಇದು ಶಿಡ್ಲಘಟ್ಟ ತಾಲೂಕು ಬರುತ್ತಾ? ಈ ಒಂದು ವಿಡಿಯೋನ ನಾನು ಒಂದು ಈಗ ಒಂದು ಯೂಟ್ಯೂಬ್ ಇದಕ್ಕಾಗ್ಬೋದು, ಫೇಸ್ಬುಕ್ ಆಗ್ಬೋದು, ಶೇರ್ ಮಾಡ್ಕೊಬೋದಾ? ಹಾಂ, ಮಾಡಿ ಸರ್. ಯಾಕಂದ್ರೆ ನಿಮ್ಮದೇನೋ ಒಂದು ರಿಸಲ್ಟ್ ಬಂದಿರೋದಕ್ಕೆ ನಾನು ಇದನ್ನು ಮಾಡಿ ಒಂದು 4 ಜನ ರೈತರಿಗೆ ಪಬ್ಲಿಕ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್.